ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಮ್ಮ ಶ್ರೇಷ್ಠನ್ ಸ್ಕೂಲಲ್ಲಿ ಕೈಟ್ ಡೇ ಮಾಡ್ತಾ ಇದ್ರು. ಅದಕ್ಕೆ ಮನೆಯಲ್ಲೇ ಕೈಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು A4 ಸೈಜ್ ಪೇಪರ್ ತೊಗೊಳ್ಳಿ. ಅಲ್ಲದೆ 20 and 21 ಸೆಂಟಿಮೀಟರ್ ಕರೆಕ್ಟ್ ಇಟ್ಕೊಳ್ಳಿ. ಇದು ನನ್ನ ಸ್ಕೇಲ್ ದೊಡ್ಡ ಸಿಗಲಿಲ್ಲ, ಅದಕ್ಕೆ ಸಣ್ಣದು ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. 21 ಸೆಂಟಿಮೀಟ್ರ್ ಉದ್ದ ಅಳತೆ ತಗೊಂಡು ಈಗ ನೋಡಿ ಕತ್ತರಿಯಿಂದ ಅದನ್ನು ಕಟ್ ಮಾಡಿ. ಈ ಥರ A4 ಸೈಜ್ ಪೇಪರ್ ತೊಗೋಬೇಕು ಫ್ರೆಂಡ್. ಫಸ್ಟು 21 ಸೆಂಟಿಮೀಟ್ರ್ ಅಳತೆ ಇಟ್ಕೊಂಡು ಅದನ್ನು ಈ ಥರ ಕಟ್ ಮಾಡಿ. ಹಾಗೆ ಅದ್ರ ಸೇಮ್ ಆರೆಂಜ್ ಕಲರ್ ಪೇಪರ್ ತೊಗೋಬೇಕು. ಅದನ್ನು ನಾವು 16 ಸೆಂಟಿಮೀಟ್ರ್ ಫ್ರೆಂಡ್ಸ್. 16 ಅಂದರೆ ಇಲ್ಲಿ ನೋಡಿ 10 + 6. ನಾನು ದೊಡ್ಡ ಸ್ಕೇಲ್ ಇರಲ್ಲ, ಅದಕ್ಕೆ ಸಣ್ಣ ಸ್ಕೇಲ್ ತೊಗೊಂಡು ನಿಮಗೆ ಟಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. A4 ಸೈಜ್ ವೈಟ್ ಪೇಪರು 21 ಇಂಚು, 21 ಸೆಂಟಿಮೀಟ್ರ್ ಅಂತಿರೋ, ಇನ್ನು ಇಂಚ್ ಅಂತಿರೋ ನೋಡಿ, ಅದು 21 ತೊಗೋಬೇಕು. ಆರೆಂಜ್ ಕಲರ್ನ ಆ ಕಡೆ 16 ಈ ಕಡೆ 16 ಮಾರ್ಕ್ ಮಾಡಿಕೊಂಡು ಲೈನ್ ಎಳ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನೂವರೆಗೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಣ್ಣ ಸಣ್ಣ ಯೂಟ್ಯೂಬರ್ಸ್ನ ಬೆಳೆಸಿ ಫ್ರೆಂಡ್ಸ್. ಇದೊಂದು ನನ್ನ ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ, ಪ್ಲೀಸ್. ವಾಯ್ಸ್ ಯಾಕೆ ಈ ಥರ ಆಗಿದೆ ಅನ್ಕೋತಿದ್ದೀರಾ? ಸ್ವಲ್ಪ ನೆಗಡಿ ಆಗಿದೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ 16 ಆ ಕಡೆ 16 ಈ ಕಡೆ 16 ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಆರೆಂಜ್ ಕಲರ್ ರೆಡಿಯಾಗಿದೆ. ನಿಮ್ಮ ಮನೇಲೂ ಪುಟಾಣಿ ಮಕ್ಕಳಿದ್ರೆ ಈ ಥರ ಮಾಡಿ ಕೊಟ್ಟು ಕಳಿಸಿ ಫ್ರೆಂಡ್ಸ್. ಆಗಸ್ಟ್ 15 ಬರ್ತಿದೆ ನೋಡಿ. ಈ ಕಡೆ ನೆಕ್ಸ್ಟ್ ಗ್ರೀನ್ ಕಲರ್ ಪೇಪರ್ ತೊಗೊಳ್ಳಿ. ಇದು ಸೇಮ್ 10 + 6 16 ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ 16 ಆ ಕಡೆ 16 ಮಾರ್ಕ್ ಮಾಡಿಕೊಂಡು ಮಿಡಲ್ ಒಂದು ಲೈನ್ ಎಳೆದು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಕ್ಯೂಟಾಗಿರುತ್ತೆ ಗೊತ್ತಾ? ನನ್ನ ಮಗಳಿಗೆ ಇದರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಫ್ರೆಂಡ್ಸ್. ಇಂಡಿಯಾ ಕೈಟಿಂದ ಸೆಕೆಂಡ್ ಪ್ರೈಸ್. ಆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ನಿಮ್ಗೆ ವಿಡಿಯೋ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಆಗಸ್ಟ್ 15 ಬರ್ತಿದೆ ಅಲ್ಲ, ನಿಮ್ಮ ಪುಟಾಣಿ ಮಕ್ಕಳಿಗೆ ಈ ಥರ ಮಾಡಿ ಕಳಿಸಿ, ಅವ್ರಿಗೂ ಫುಲ್ ಹ್ಯಾಪಿ ಆಗುತ್ತೆ ಫ್ರೆಂಡ್. ನೋಡಿ ಕಟ್ ಮಾಡಿಕೊಂಡು ಇನ್ನೊಂದು ಮೇಲೆ ಆರೆಂಜ್ ಇಟ್ಟು ಕೆಳಗಡೆ ಗ್ರೀನ್ ಇಟ್ಟು ಅದಕ್ಕೆ ಗಮ್ ಅಂಟಿಸ್ಬೇಕು ಫ್ರೆಂಡ್ಸ್. ಹಿಂದ್ಗಡೆ ಗಮ್ ಎಲ್ಲ ಅಂಟಿಸಿ ಅದಕ್ಕೆ ಮೇಲ್ಗಡೆ ಇಡಬೇಕು. ನೋಡಿ ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನೋಡಿ ಕೆಳಗಡೆ ಮೇಲೆ ಆರೆಂಜ್ ಹಚ್ಚಬೇಕು ಫ್ರೆಂಡ್ಸ್, ಕೆಳಗಡೆ ಗ್ರೀನ್ ಕಲರ್ ಹಚ್ಚಬೇಕು. ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಗೊತ್ತಾ? ಇದು ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿರಲಿ ಅಂತ ನಾನು ವಿಡಿಯೋನ ಸ್ವಲ್ಪ ಲಾಂಗ್ ಮಾಡಿದ್ದೀನಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಬ್ಬರಿಗೆ ಫಾಸ್ಟಾಗಿ ತೋರಿಸಿದ್ರೆ ಅರ್ಥ ಆಗಲ್ಲ, ಅದಕ್ಕೆ. ನೋಡಿ ಈ ಥರ ಸ್ವಲ್ಪ ಒತ್ತಿ ಚೆನ್ನಾಗಿ ಅಂಟಿಸ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಗ್ರೀನ್ ಕಲರ್ ತೊಗೊಳ್ಳಿ. ಗ್ರೀನ್ ಕಲರ್ಗೂ ಇದೇ ಥರ ಗಮ್ ಅಂಟಿಸಿ ಹಚ್ಚಿ. ನೋಡಿ ಸೇಮ್ ಈ ಥರ ಗಮ್ ಹಚ್ಚಿ ಅಂಟಿಸ್ಕೊಳ್ಳಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಮನೇಲಿ ಇರ್ತಾವಲ್ಲ ಹೆಂಗಿದ್ರು ಕಲರ್ ಪೇಪರ್ಸ್, ಇಲ್ಲ ಅಂದರೂ ₹1 ₹2 ಸಿಗ್ತವೆ ಫ್ರೆಂಡ್ಸ್. ಡೋಂಟ್ ವರಿ. A4 ಸೈಜ್ ಪೇಪರ್ ಕೊಡಿ ಅಂದರೆ ಕೊಡ್ತಾರೆ. ₹1 ಒಂದದು. ಆರೆಂಜು, ವೈಟ್, ಗ್ರೀನ್ ಒಂದು 3 ತಂದರೆ ಸಾಕು, ಆಯಿತಾ? ಓಕೆ, ಇಷ್ಟು ರೆಡಿ ಆಯಿತು. ನಡ್ಬರ್ಕ್ ನೋಡಿದ್ರೆ ಒಂದು ಬ್ಯಾಂಗಲ್ ತೊಗೊಳ್ಳಿ. ಸಣ್ಣದೊಂದು ಬ್ಯಾಂಗಲ್ ತೊಗೊಂಡು ಸರ್ಕಲ್ ಹಾಕಿ ಅಶೋಕ ಚಕ್ರವನ್ನು ನಿರ್ಮಿಸಿ. ಏನಕ್ಕೆ ಜಗತ್ತೈತಿ ಅಂತ ಅನ್ಬೇಡಿ ಫ್ರೆಂಡ್ಸ್. ಸ್ವಲ್ಪ ಮಾಡೋರಿಗೆ ಸ್ವಲ್ಪ ಗೊತ್ತಾಗಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದೆ. ನೋಡಿ ಈ ಥರ ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ, ಎಷ್ಟಿರ್ತವೆ ಫ್ರೆಂಡ್ಸ್? ಕಮೆಂಟ್ ಮಾಡಿ. 21. ಓಕೆ, ಈ ಥರ ಲೈನ್ ಹಾಕಿ ಅದಕ್ಕೆ ಒಂದು ಬ್ಲೂ ಕಲರ್ ಕೊಟ್ಬಿಡಿ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿ ಈ ಥರ ರೆಡಿ ಆಗುತ್ತೆ ನಮ್ಮ ಬಾವುಟ ಪ್ಲಸ್ ಗಾಳಿಪಟ. ಬಾವುಟ ಪ್ಲಸ್ ಗಾಳಿಪಟ. ಅವ್ರ ಸ್ಕೂಲ್ನಲ್ಲಂತೂ ಫುಲ್ ಹ್ಯಾಪಿಯಾಗಿದ್ದರು ಫ್ರೆಂಡ್ಸ್. ಅಷ್ಟೊಂದು ಚೆನ್ನಾಗಿ ಮಾಡ್ಕೊಂಬಂದಿದ್ರು. ಅದರಲ್ಲೂ ನೀನು ಯುನಿಕ್ಕಾಗಿ ಇಂಡಿಯಾ ಮ್ಯಾಪಿಂದ ಕೈಟ್ ಮಾಡ್ಕೊಂಬಂದಿದೆಯಲ್ಲ ಶ್ರೇಷ್ಠ ಅಂತ ಅಪ್ರಿಷಿಯೇಟ್ ಮಾಡಿದರು ಅವ್ರು ಸರ್ಸು ಮೇಡಮು. ನೀವು ನಿಮ್ಮ ಪುಟಾಣಿ ಮಕ್ಕಳಿಗೆ ಈ ಥರ ಮಾಡಿ ಕೊಟ್ಟು ಕಳಿಸಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಫೈನಲ್ ಲುಕ್ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಒಂದು ಕಡ್ಡಿ ತೊಗೊಳ್ಳಿ. ಸ್ಟಿಕ್ ಅಂತಾರಲ್ಲ, ಕಡ್ಡಿ ತೊಗೊಂಡು ಅದಕ್ಕೆ ಹಿಂದೆಗಡೆ ಗಮ್ ಹಚ್ಚಿ, ಮುಂದೆ ಹಚ್ಚಿಬಿಡಿ ಫ್ರೆಂಡ್ಸ್, ಹಿಂದ್ಗಡೆ ಹಚ್ಚಿರಿ ಅಂದರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಕಡ್ಡಿಗೆ ಗಮ್ ಹಚ್ಚಿ ಹಿಂದ್ಗಡೆಯಿಂದ ಸ್ಟಿಕ್ ಮಾಡಿ. ಓಕೆ, ನೆಕ್ಸ್ಟ್ ಅದನ್ನು ಸೇಮ್ ಆ್ಯಸ್ ಪರ್
ಕೈಟ್ ನೋಡಿದಿರಲ್ಲ ಕ್ರಾಸ್ ಮೇಲೆ ಒಂದು ಕಡ್ಡಿ ಇಟ್ರಿ, ಸ್ಟ್ರೇಟ್ ಒಂದು ಕಡ್ಡಿ ಇಡಿ. ಆಮೇಲೆ ಉಳಿದಿರೋ ಇರುತ್ತಲ್ಲ ಪೇಪರ್, ಅದರಿಂದ ಸಣ್ಣ ಸಣ್ಣ ಫ್ಲವರ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡಿ, ನಾನು ಈ ಥರ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. 4 ಭಾಗ ಫೋಲ್ಡ್ ಮಾಡಿಕೊಂಡು ಒಂದು ಪೆನ್ ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 4 ಅಲ್ಲ, ಇದು 8 ಭಾಗ ಆಗುತ್ತೆ ನೋಡಿ. ಆಮೇಲೆ ಒಂದು ಪೆನ್ಸಿಲ್ ತೊಗೊಂಡು ನೋಡಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಕತ್ರಿ ತೊಗೊಂಡು ಅದೇ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನು ಲೈನ್ ಹಾಕಿದ್ದೀರಲ್ಲ ಅದೇ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆಗುತ್ತೆ. ಇದೇ ಥರನೇ ಕೇಸರಿ, ಬಿಳಿ, ಹಸಿರು 3 ಪೇಪರ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಈ ಥರ ಹಾರ್ಟ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿ ನೋಡಿ. ಇಲ್ಲಾಂದರೆ ನಿಮ್ಗೆ ಯಾವ ಥರ ಬರುತ್ತೆ ಆ ಥರ ಡಿಸೈನ್ ಕಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮಕ್ಕಳಿಗೆ ಖುಷಿ ಆಗಬೇಕು. ನೀವು ಚೆನ್ನಾಗಿ ಸ್ವಲ್ಪ ಆರ್ಟ್ ವರ್ಕ್ ಮಾಡಿದರೆ, ಆರ್ಟ್ ಕ್ರಾಫ್ಟ್ ವರ್ಕ್ ಮಾಡಿದರೆ ಅವ್ರಿಗೊಂದು ಸ್ವಲ್ಪ ನೀವು ಮಾಡೋದನ್ನು ಅವ್ರಿಗೆ ಕಲಿಸ್ಬೇಕು. ನೀವು ಅವ್ರಿಗೂ ಕಲಿಸಿದ್ರೆ ಅವ್ರಿಗೂ ಮುಂದೆ ಹೆಲ್ಪ್ ಆಗುತ್ತೆ. ಕ್ಲಾಸಲ್ಲೆಲ್ಲ ಮಾಡೋಕ್ಕೆ ಬೇರೆ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡ್ತಾರೆ ಅವರು. ನೋಡಿ ಈ ಥರ ಕೇಸರಿ, ಬಿಳಿ, ಹಸಿರು 3 ಕಲರ್ ಮಾಡಿಕೊಂಡು ಆ ಕಡೆ ಎಡಗಡೆ ಮತ್ತು ಬಲಗಡೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಕೇಸರಿ, ಅದ್ರ ಮೇಲೆ ಬಿಳಿದು ಹಚ್ಚಿ ಆಮೇಲೆ ಹಸಿರು ಹಚ್ಚಿ. ನೋಡಿ ಈ ಥರ ಫೈನಲ್ ಲುಕ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಆ ಕಡೆ ಈ ಕಡೆ ಹಚ್ಕೊಂಡು ಕೆಳಗಡೆ ಒಂದು ಯಾವ್ದಾರು ನಿಮ್ಗೆ ಇಷ್ಟ ಬಂದವ್ರ ಥರ ಮಾಡ್ಕೊಳ್ಳಿ. ಕೆಳಗಡೆನೂ ಫ್ಲೈ ಮಾಡೋಕ್ಕೆ ಅದು ಹಾರಬೇಕಲ್ಲ ಗಾಳಿಪಟ, ಅದಕ್ಕೋಸ್ಕರ ಕೆಳಗಡೆ ಅಂತ ಸ್ವಲ್ಪ ರೆಕ್ಕೆ ಟೈಪ್ ಮಾಡ್ಕೊಳ್ಳಿ. ನಾನು ಈ ಥರ ಮಾಡಿ ಕೇಸರಿ ಮತ್ತು ಬಿಳಿ, ಹಸಿರು ಈ ಥರ ಲುಕ್ ಕೊಟ್ಟಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಮಾಲ್ ಯೂಟ್ಯೂಬರ್ನ ಬೆಳೆಸಿ ಪ್ಲೀಸ್. ನೋಡಿ ರಾತ್ರಿ ಎಲ್ಲ ಮುಗಿಸ್ಕೋದು 12 ಗಂಟೆ ಆಯಿತು ಫ್ರೆಂಡ್ಸ್. ಎಲ್ಲ ನನ್ನ ಮಗಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು ವಿಡಿಯೋ ಮಾಡ್ಕೊಳ್ಳೋಕ್ಕೆ. ನೋಡಿ ಫೈನಲ್ ಲುಕ್ ಈ ಥರ ಇದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಡಿ ಮಾರ್ನಿಂಗ್ ಅವಳು ನೋಡಿದ ತಕ್ಷಣ ತುಂಬ ಖುಷಿ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ ತೊಗೊಂಡು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ನೋಡಿ ನಗು ಅಂದ ತಕ್ಷಣ ನಗ್ತಾ ಇದ್ದಾಳೆ. ಆಮೇಲಿಂದ ಸ್ವಲ್ಪ ಶಾಪಿಂಗ್ ಇತ್ತು ಫ್ರೆಂಡ್ಸ್. ಅವಳನ್ನು ಸ್ಕೂಲಿಗೆ ಕಳಿಸಿ ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೊರಗಡೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಸ್ಮಾರ್ಟ್ ಪಾಯಿಂಟಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಿ ಎಲ್ಲ ಬಿಲ್ ಹಾಕಿಸ್ತಿದ್ವಿ ಫ್ರೆಂಡ್ಸ್. ನೋಡಿ ಜಾಸ್ತಿ ವಿಡಿಯೋ ಮಾಡಿಲ್ಲ, ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಅವಳನ್ನು ಸ್ಕೂಲಿಗೆ ಕಳಿಸಿದ ಮೇಲೆ ಮುಂದಿನ ಕೆಲಸ ನೋಡಿ ಎಲ್ಲ ಮಾಡಿಕೊಂಡು ಅಡುಗೆ ಮಾಡ್ಕೊಂಡ್ವಿ. ಹಾಗೆ ಈವ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಲೈಟಾಗಿ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ಫುಲ್ ಮಳೆ, ಚಳಿ, ಗಾಳಿಯಲ್ಲಿ ನನ್ನ ಮಗಳು ಅಮ್ಮ ಟೀ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ನೋಡಿ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ, ಮಳೆ ಗಾಳಿ. ಅದಕ್ಕೆ ಟೀ ಮಾಡಿಕೊಂಡು ಚೆನ್ನಾಗಿ ಒಂದು ಕಪ್ ಈ ಮಳೆಯಲ್ಲಿ ಬಿಸಿ 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 ಟೀ ಕುಡಿದ್ರೆ ಎಷ್ಟು ಬೆಟ್ರ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚಹಾ ಜೊತೆ ಬಟರು ಬ್ರೆಡ್ ಕೊಟ್ಟು ನಾನೊಂದು ಕಪ್ ಚಹಾ ಕುಡಿದು ನೋಡಿ ನನ್ನ ಮಗು ತಣ್ಣ ಗಾಳಿಗೆ ಹೊರಗಡೆ ಕುತ್ಕೊಂಡು ಬಿಸಿ 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 ಟೀ ಕುಡಿತಾ ಇದ್ವಿ. ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬಾಯ್.